ಮಹಾಗಣಾಧಿಪತಿಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾರ್ತೀಕ ಪುರಾಣದಲ್ಲಿ ಕಡೆಯ ಅಧ್ಯಾಯ 30. ಕಾರ್ತೀಕ ಪುರಾಣ ಫಲಶ್ರುತಿ. ವಸಿಷ್ಠನು ಕಾರ್ತೀಕ ಪುರಾಣವನ್ನು ಜನಕ ಮಹಾರಾಜನಿಗೆ ಹೇಳಿ ಅವನನ್ನು ಸಂತೋಷಪಡಿಸಿದನು. ಸೂತ ಪುರಾಣಿಕರು ಶೌನಕಾದಿ ಮುನಿಪುಂಗವರಿಗೆ ವಿಷ್ಣುವಿನ ಮಹಿಮೆಯನ್ನು ಹೇಳಿದರು. ಅವರು ಮುಂದುವರಿದಂತೆ ಶೌನಕಾದಿ ಮುನಿಗಳು ಸೂತರನ್ನು ಕುರಿತು, ಸೂತ ಮುನಿಗಳೇ, ಕಲಿಯುಗವೆಂಬುದು ಪಾಪಿಗಳು ಹೆಚ್ಚಾಗಿ ಜೀವಿಸುವ ಯುಗ ಎನ್ನುತ್ತಾರೆ. ಈ ಯುಗದಲ್ಲಿ ಹುಳುಮಾನವರು ಕಾಮಾದಿ ಅರಿಷಡ್ವರ್ಗಗಳಲ್ಲಿ ತಮ್ಮನ್ನೊಳಗು ಮಾಡಿಕೊಂಡು ನೂರಾರು ಪಾಪಗಳನ್ನು ಮಾಡುತ್ತಾರೆ. ಅಂಥವರಿಗೆ ಮುಕ್ತಿ ದುರ್ಲಭ. ಹಾಗಿರಬೇಕಾದರೆ ಅವರು ಮೋಕ್ಷ ಪಡೆಯುವುದು ಹೇಗೆ? ಯಾವ ಮಾರ್ಗದಲ್ಲಿ ನಡೆದರೆ ಅವರು ಸುಲಭದಲ್ಲಿ ಮೋಕ್ಷ ಹೊಂದುವರು? ಈ ಸಂಶಯ ಉಂಟಾಗಿದೆ. ದಯಮಾಡಿ ಅದನ್ನು ತಿಳಿಸುವುದಾದರೆ ಸಕಲ ಮಾನವ ಕೋಟಿಗೂ ಉಪಕಾರವಾಗುವುದು ಎಂದು ಪ್ರಾರ್ಥಿಸಿದರು. ಸೂತ ಪುರಾಣಿಕರು ಶೌನಕಾದಿ ಋಷಿಗಳ ಕೋರಿಕೆಗೆ ಉತ್ತರಿಸುತ್ತಾ, ಮುನಿಪುಂಗವರೇ, ನಿಮ್ಮ ಈ ಪ್ರಶ್ನೆಗೆ ಉತ್ತರ ನೀಡುವುದರಿಂದ ಖಂಡಿತವಾಗಿಯೂ ಮಾನವರಿಗೆ ಉಪಕಾರವಾಗುವುದು. ಕಲಿಯುಗದಲ್ಲಿ ಮಾನವರು ಸಜ್ಜನರ ಸಂಗ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಪುಣ್ಯಭಾಜನರಾಗಬೇಕು. ಸಜ್ಜನರ ಮಾತಿನಂತೆ ನಡೆದರೆ ಅಂಥವರಿಗೆ ಎಲ್ಲ ವಿಧ ಫಲಗಳೂ ಉಂಟಾಗುವುದು. ಸ್ನಾನ, ದಾನ, ಜಪ ಮಾಡಿದ ಫಲ, ಯಾಗ ಯಜ್ಞಾದಿಗಳನ್ನು ಮಾಡಿದ ಫಲ ಲಭಿಸುವುದು. ಮುಖ್ಯವಾಗಿ ಮಾನವರು ಕಾರ್ತೀಕ ಮಹಾತ್ಮೆ ತಿಳಿದು ಶ್ರೀಹರಿಗೆ ಪ್ರೀತ್ಯರ್ಥವಾದ ಕಾರ್ತೀಕ ವ್ರತವನ್ನಾಚರಿಸಿದರೆ ನರಕ ಬಾಧೆಯನ್ನು ತಪ್ಪಿಸಿಕೊಳ್ಳುವುದಲ್ಲದೆ ಅವರಿಗೆ ಪುನರ್ಜನ್ಮವೆಂಬುದಿರುವುದಿಲ್ಲ. ಕಾರ್ತೀಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿರುವಾಗ ತಿಂಗಳು ಪೂರಾ ಸ್ನಾನಾನಂತರ ಹರಿಪೂಜೆ, ಪುರಾಣ ಶ್ರವಣ, ಸಂಜೆ ದೀಪಾರಾಧನೆ, ದೀಪದಾನ, ಬ್ರಾಹ್ಮಣ ಸಮಾರಾಧನೆ ಮಾಡಿ ವ್ರತ ಪೂರೈಸಬೇಕು. ಹೀಗೆ ಮಾಡಿದವರು ಶಿವ ಸನ್ನಿಧಿಯಲ್ಲಾಗಲಿ ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯಲ್ಲಾಗಲಿ ಸೇರುವರು. ಶಕ್ತಿ ಸಾಮರ್ಥ್ಯಗಳಿದ್ದು ಕಾರ್ತೀಕ ವ್ರತವನ್ನಾಚರಿಸದವರು ನರಕ ಲೋಕವನ್ನು ಸೇರಿ ಹಲವಾರು ತೊಂದರೆಗಳೊಳಗಾಗುವರು. ಅವರು ಬಳಿಕ ಚಂಡಾಳರಾಗಿ ನಾಯಿ ನರಿಗಳಾಗಿ ಹುಟ್ಟುವರು. ಶೌನಕ ಮುನಿಗಳೇ, ಕಾರ್ತೀಕ ಮಾಸ 12 ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು. ಕಾರ್ತೀಕ ವ್ರತಾಚರಣೆ ಮಾಡಿದವರೇ ಪುಣ್ಯವಂತರು. ಕಾರ್ತೀಕ ಮಾಸದಲ್ಲಿ ದೀಪವು ಆರಿ ಹೋಗದಂತೆ ಮಾಡಿದವರು ಸರ್ವ ಪಾಪಗಳಿಂದ ವಿಮುಕ್ತರಾಗುವರು. ಕಾರ್ತೀಕ ಮಾಸದಲ್ಲಿ ಯಾವ ಮಾನವನೇ ಆಗಲಿ ಗೋದಾನ, ಭೂದಾನ, ಸುವರ್ಣದಾನ, ಗೃಹದಾನ, ಕನ್ಯಾದಾನ, ವೃಷಭೋತ್ಸರ್ಜನ ಇವು ಯಾವುದನ್ನೇ ಮಾಡಿದರೂ ಮಹಾಪುಣ್ಯಶಾಲಿಗಳಾಗಿ ಮೋಕ್ಷ ಹೊಂದುವರು. ಅಂಥವರು ಇಹಲೋಕದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಕಡೆಗೆ ವೈಕುಂಠವನ್ನು ಸೇರುವರು. ಕಾರ್ತೀಕ ಮಹಾತ್ಮೆಯ ಫಲವೇ ಆಗಿದೆ. ಸಂಶಯ ಪಡುವ ಅಗತ್ಯವಿಲ್ಲ. ಬುದ್ಧಿವಂತರು, ಜ್ಞಾನಿಗಳು ಕಾರ್ತೀಕ ಮಾಸದ ವ್ರತ ಮಹಿಮೆ ತಿಳಿದು ಪುಣ್ಯಶಾಲಿಗಳಾಗುತ್ತಾರೆ ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಕಡೆಯ ಅಧ್ಯಾಯ ಸಂಪೂರ್ಣವಾಯಿತು. ಸರ್ವೇ ಜನ ಸುಖಿನೋ ಭವಂತು. ಶುಭಮಸ್ತು.